ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ವಂಶಿ ದುರ್ಗನ್ಗೋಸ್ಕರ ಹೇಳ್ತಾ ಇರ್ತಾನೆ, ನೋಡಿ ಸರ್, ಕಂಪ್ಲೇಂಟ್ನ ನಾನು ವಾಪಸ್ ತಗೋತೀನಿ. ಯಾಕೆಂದರೆ ಅವ್ರ ಮಗಳು ಎಂಗೇಜ್ಮೆಂಟ್ ಇಲ್ಲಿ ನಡೀತಾ ಇದೆ, ಸೊ ವಾಪಸ್ ತಗೋತೀನಿ, ಪ್ಲೀಸ್ ಅವ್ರನ್ನ ಬಿಟ್ಬಿಡಿ ಅಂತ ಅಂದಾಗ, ನೀವೇನ ಸರ್ ಕಂಪ್ಲೇಂಟ್ನ ವಾಪಸ್ ತಗೋತೀರಾ, ಆದರೆ ಅವ್ರ ಮೇಲೆ ಇನ್ನೊಂದು ಕೇಸ್ ಫೈಲ್ ಆಗಿದೆ ಅಂತ ಅಂದಾಗ ಪಶುಪತಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಏನು ಇನ್ನೊಂದು ಕಂಪ್ಲೇಂಟಾ, ಯಾರು ಕೊಟ್ಟಿದ್ದು ಅಂತ ವಂಶಿ ಕೇಳ್ತಿರ್ಬೇಕಾದ್ರೆ, ನಾನೇ ಕೊಟ್ಟಿದ್ದು ಅಂತ ಸ್ವಾತಿ ಹೇಳ್ತಿರ್ಬೇಕಾದ್ರೆ ಇವರಿಗೆಲ್ಲ ಮತ್ತಷ್ಟು ಶಾಕ್ ಆಗ್ತಾ ಇರುತ್ತೆ. ಹಾಗೆ ಅಜ್ಜಿ ತಾತ ತುಂಬ ಶಾಕ್ ಆಗಿ, ಏನಮ್ಮ ಸ್ವಾತಿ, ನೀನ ಕಂಪ್ಲೇಂಟ್ ಕೊಟ್ಟಿದ್ದು ಅಂತ ಅಂದಾಗ, ಹೌದು ಅಜ್ಜಿ, ನಾನೇ ಕೊಟ್ಟಿದ್ದು. ಪಶುಪತಿ ಪಾಪ ಕೂಡ ತುಂಬಕ್ಕೆ ಬಂದಿದೆ, ಅದಕ್ಕೋಸ್ಕರ ನಾನು ಕಂಪ್ಲೇಂಟ್ ಕೊಟ್ಟಿದ್ದು. ಇವತ್ತು ಅಲ್ಲ, ತೀರ್ಮಾನ ಆಗಲೇಬೇಕು ಅಂತ ಅನ್ಬೇಕಾದ್ರೆ ದುರ್ಗಾ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ಅಲ್ಲ ಸ್ವಾತಿ, ಕಂಪ್ಲೇಂಟ್ ಕೊಡೋಕ್ಕೆ ನಿನಗೆ ಇವತ್ತೇ ಆಗಬೇಕಿತ್ತ? ಪಶುಪತಿ ಅವ್ರು ಏನೂ ತಪ್ಪು ಮಾಡಿಲ್ಲ, ಎಲ್ಲ ಬೇಕು ಬೇಕು ಅಂತ ಮಾತಾಡ್ತಿದ್ಯಾ ಅಲ್ವಾ ನೀನು ಅಂತ ಸಿಕ್ಕಾಬಟ್ಟೆ ಕೂಗಾಡ್ತಾ ಇರ್ತಾಳೆ. ಹಾಗೆ ದುರ್ಗಾ ನಮ್ಮೆಲ್ಲರ ಖುಷಿನ ಕಿತ್ಕೋತಾ ಇದೆಯಲ್ಲ, ಇದರಿಂದ ನಿನಗೆ ಏನಮ್ಮ ಸಿಕ್ತು ಅಂತ ಅಂದಾಗ, ನೋಡಿ ಅತ್ತೆ, ನನ್ನ ಬಗ್ಗೆ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ, ಇವನೆಂಥವನು ಅಂತ ಎಲ್ಲರಿಗೂ ಗೊತ್ತಾಗಬೇಕು, ಅದಕ್ಕೆ ನಾನು ಈ ಕೆಲಸ ಮಾಡಿದೆ ಅಂತ ಸ್ವಾತಿ ಹೇಳ್ತಾ ಇದ್ರೆ, ರಾಗಿಣಿಗೂ ಪಶುಪತಿಗೂ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಆಕೆ ಅಜ್ಜಿನೂ ಸಹ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು, ನೋಡು ಪಶುಪತಿ, ನೀನಿಂಥ ಕೆಲಸ ಮಾಡ್ತೀಯ ಅಂತಲೇ ನಮ್ಮ ವಂಶದಿಂದ ನಿನ್ನನ್ನು ತುಂಬ ದೂರ ಇಟ್ಟಿದ್ವಿ, ಈಗಲಾದರೂ ಬದಲಾಗಿದೆಯಾ ಅಂತ ಅಂದ್ಕೊಂಡು ಮದುವೆಗೆ ನಾವು ಒಪ್ಕೊಂಡು ಖುಷಿಯಾಗಿ ಬಂದರೆ ಮತ್ತೆ ನೀನು ಇದೇ ರೀತಿ ಕಿತಾಪತಿ ಮಾಡ್ತಿದೆಯಲ್ಲ, ಯಾಕೋ ಇಂಥ ಕೆಲಸ ಮಾಡಿದೆ, ಯಾಕೋ ನೀನು ಸ್ವಾತಿನ ಕಿಡ್ನಾಪ್ ಮಾಡಿದೆ ಅಂತ ಅಂದಾಗ, ನೋಡಿ ಅಮ್ಮ, ನಿಜವಾಗ್ಲೂ ನಾನು ಕಿಡ್ನಾಪ್ ಮಾಡಿಲ್ಲ, ಏನೋ ಮಾತಾಡಬೇಕು ಅಂತ ನಮ್ಮ ಹುಡುಗರಿಗೆ ಹೇಳಿದೆ, ಅದಕ್ಕೆ ಕರ್ಕೊಬಂದಿದ್ರು. ನಿಜ ಹೇಳು ಸ್ವಾತಿ, ನಾನು ನಿಜವಾಗ್ಲೂ ಕಿಡ್ನಾಪ್ ಮಾಡಿದ್ನ ಅಂತ ಪಶುಪತಿ ಕೇಳ್ತಾ ಇದ್ರೆ ಇವಳಿಗಂತೂ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಸ್ವಾತಿ, ಪ್ಲೀಸ್, ಪೊಲೀಸರು ಅರೆಸ್ಟ್ ಮಾಡ್ತಾರೆ, ದಯವಿಟ್ಟು ಅರ್ಥ ಮಾಡ್ಕೊ, ನನ್ನ ಮಗಳು ಎಂಗೇಜ್ಮೆಂಟ್ ನಡೀತಾ ಇದೆ, ಕೇಸ್ನ ವಾಪಸ್ ತಗೋ ಅಂತ ಅಂದಾಗ, ಏನು ನನ್ನ ಹತ್ರ ನೀನು ಬೇಡ್ಕೋತಾ ಇದೆಯಾ, ಇವಾಗಲಾದ್ರೂ ನೀನು ಎಂತೆಂಥ ಪಾಪ ಮಾಡಿದ್ಯಾ ಅಂತ ನಿನಗೆ ಇವತ್ತು ಗೊತ್ತಾಯ್ತಾ ಅಂತ ಬೈತಾ ಇರ್ತಾಳೆ. ಹಾಗೆ ಹಿಂದೆ ನಿನ್ನ ಹತ್ರ ಒಬ್ರು ಬೇಡ್ಕೋತಾ ಇದ್ರು, ಅದು ನಿನಗೆ ನೆನಪಾಗ್ತಿದ್ಯಾ ಅಂತ ಅಂದಾಗ ಪಶುಪತಿ, ಸ್ವಾತಿ ಅಪ್ಪ ಬೇಡ್ಕೋತಿದ್ದನ್ನೆಲ್ಲ ನೆನ್ಪು ಮಾಡ್ಕೋತಾ ಇರ್ತಾನೆ. ಹಾಗೆ ಇವಾಗ ನೀನು ತುಂಬ ಚೆನ್ನಾಗಿ ನೆನಪಾಗ್ತಿದೆ ಅಲ್ಲೋ ಪಶುಪತಿ ಅಂತ ಅನ್ಬೇಕಾದ್ರೆ ಈ ಕಡೆ ಅಜಯ್, ಪ್ಲೀಸ್ ಬಾಬಿ, ಅರ್ಥ ಮಾಡ್ಕೊಳ್ಳಿ, ಇವಾಗ ಎಂಗೇಜ್ಮೆಂಟ್ ನಿಲ್ಸೋದ್ರಿಂದ ನಿಮಗೇನು ಸಿಗುತ್ತೆ, ಇವ್ರು ನಿಮಗೆ ತೊಂದರೆ ಕೊಟ್ಟಿದ್ದಾರೆ ಹಂಗಂತ ನಮಗೇನು ಕಷ್ಟ ಕೊಡ್ತಿದ್ದೀರಾ, ಫಸ್ಟ್ ಎಂಗೇಜ್ಮೆಂಟ್ ಆಗಲಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾನೆ. ಇನ್ನೊಂದು ಕಡೆ ದುರ್ಗನು ಸಹ, ಪ್ಲೀಸ್ ಇದನ್ನೆಲ್ಲ ಹೊರಗಡೆ ಹೋಗಿ ಮಾತಾಡಿ, ಇವಾಗ ಮುಹೂರ್ತ ಮೀರೋಕ್ಕೂ ಮುಂಚೆ ಎಂಗೇಜ್ಮೆಂಟ್ ಮಾಡೋಣ ಅಂತ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ, ನೀವು ಇಲ್ಲಿ ಬರ್ತ್ಡೇನಾದರೂ ಮಾಡ್ಕೊಳ್ಳಿ ಅಥವಾ ಎಂಗೇಜ್ಮೆಂಟ್ ಆದರೂ ಮಾಡ್ಕೊಳ್ಳಿ, ನನಗೆ ಅದೆಲ್ಲ ಬೇಕಾಗಿಲ್ಲ, ನಾನು ಇವ್ರನ್ನ ಅರೆಸ್ಟ್ ಮಾಡೇ ಮಾಡ್ತೀನಿ, ಬಾರಪ್ಪ ನೀನು ಈ ಕಡೆಯಿಂದ ಪಶುಪತಿನ ಕರಿತಿರ್ಬೇಕಾದ್ರೆ ಅವನಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ರಾಗಿಣಿ ತುಂಬ ಕೋಪ ಮಾಡಿಕೊಂಡು ವಾರ್ ಮಾಡ್ತಾ ಇರ್ತಾಳೆ, ಬೇಕು ಬೇಕು ಅಂತ ಸ್ವಾತಿ ಎಂಗೇಜ್ಮೆಂಟನ್ನು ನಿಲ್ಲಿಸ್ಬೇಕಂತ ಇಂಥ ಕೆಲಸ ಮಾಡ್ತಾ ಇದೆಯಲ್ವಾ, ಸರಿ ಇರಲ್ಲ ನೋಡು ಅಂತ ಅಂದಾಗ, ಏನೇ ಈ ರೀತಿ ನನಗೆ ಧಮಕಿ ಆಗ್ತಿದೆಯಾ, ಅದು ಪೊಲೀಸ್ ಮುಂದೆ ನನಗೆ ಧಮಕಿ ಆಗ್ತಿದೆಯಾ, ನಿಮ್ಮಪ್ಪ ಎಂತೆಂಥ ಕೆಲಸ ಮಾಡಿದ್ದಾರೆ ಅಂತ ನೀನು ತುಂಬ ಚೆನ್ನಾಗಿ ಗೊತ್ತು, ಆದರೂ ನನಗೆ ವಾರ್ ಮಾಡ್ತಿದ್ಯಾ ಅಂತ ಅಂದಾಗ ಅವಳಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಸೈಲೆಂಟಾಗಿ ಹೇಳ್ತಾ ಇರ್ತಾಳೆ, ಸಾರಿ ಸ್ವಾತಿ, ಆಯಿತಾ, ದಯವಿಟ್ಟು ನಮ್ಮ ಅಪ್ಪನ ಕೇಸ್ನ ವಾಪಸ್ ತಗೋ ಅಂತ ತುಂಬ ರಿಕ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ, ಉಸಿರೊಳಿಗೂ ನಿನಗೂ ಏನೂ ವ್ಯತ್ಯಾಸ ಇಲ್ಲ ಕಣೆ, ಈಗ 5 ನಿಮಿಷದ ಮುಂಚೆ ನನಗೆ ಧಮಕಿ ಆಗ್ತಿದ್ದೆ, ಇವಾಗ ನೋಡಿದರೆ ಈ ರೀತಿ ಮಾತಾಡ್ತಿದ್ಯಾ ಅಂತ ಅಂದಾಗ ದುರ್ಗಾ ಹೇಳ್ತಾ ಇರ್ತಾಳೆ, ನಮ್ಮ ಸ್ವಾತಿ ಸೇರ್ ತೀರಿಸ್ಕೊಳ್ಳೋಕ್ಕೆ ಇದು ಟೈಮ್, ಅರ್ಥ ಮಾಡ್ಕೊ, ಎಂಗೇಜ್ಮೆಂಟ್ ಆಗಲಿ ಅಂತ ಅಂದ್ಬಿಟ್ಟು ವಂಶಿ ನೀನು ಹೆಂಡ್ತಿಗೆ ಹೇಳೋ ಸ್ವಲ್ಪ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಪಶುಪತಿನೂ ಸಹ ಸಿಕ್ಕಾಪಟ್ಟೆ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾನೆ, ಪ್ಲೀಸ್ ನಾವೆಲ್ಲ ಕೂತ್ಕೊಂಡು ಮಾತಾಡೋಣ, ಮೊದಲು ಎಂಗೇಜ್ಮೆಂಟ್ ಆಗಲಿ ಅಂತ ಹೇಳ್ತಿರ್ಬೇಕಾದ್ರೆ ಸ್ವಾತಿ ಮಾತ್ರ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು, ಯಾರು ಏನು ಹೇಳಿದ್ರು ಸಹ ಈ ಕೇಸ್ನ ವಾಪಸ್ ತಗೊಳ್ಳಲ್ಲ ಅಂತ ಹಠ ಮಾಡ್ತಾ ಇರ್ತಾಳೆ. ಹಾಗೆ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ಇವನ್ನ ನಂಬಿದ್ದಕ್ಕೆ ನಮ್ಮಪ್ಪ ಇವತ್ತು ಸತ್ತೋಗೋ ಪರಿಸ್ಥಿತಿ ಬಂದಿದೆ, ಸಿಕ್ಕಾಪಟ್ಟೆ ದುಡ್ಡನ್ನ ನಮ್ಮಪ್ಪ ದುಡ್ದು ಇವನಿಗೆ ಕೊಟ್ಟಿದ್ರೆ ದೊಡ್ಡ ಮೋಸ ಮಾಡ್ದ, ಹಾಗೆ ನಮ್ಮ ಅಕ್ಕನ ಮದುವೆನೂ ಮುರಿದೋಯ್ತು, ಹಾಗೆ ನಮ್ಮಪ್ಪ ಚೌಟ್ರಲ್ಲೇ ಸತ್ತೋಗೋ ಪರಿಸ್ಥಿತಿನೂ ಬಂತು ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇದ್ರೆ ಪಶುಪತಿಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಇವನಿಂದ ನಾವು ನಮ್ಮ ಅಪ್ಪನೂ ಕಳ್ಕೊಂಡ್ವಿ, ಸಾಲದಕ್ಕೂ ನಮ್ಮ ಮನೇನೂ ಕಿತ್ಕೊಂಡ, ಹಾಗೆ ನಮ್ಮ ಮನೇನ ಕೇಳಕ್ಕೆ ಹೋಗಿದ್ದಕ್ಕೆ ಧರ್ಮಾಧಿಕಾರಿ ಪಟ್ಟನ ಬಿಟ್ಕೊಡು ಅಂತ ಅಂದ, ಆ ಪಟ್ಟನ ಬಿಟ್ಕೊಟ್ರೆ ನಮ್ಮ ಕನಸಿನ ಮನೆ, ನಮ್ಮಪ್ಪ ಕಟ್ಸಿದ ಮನೆ ಸಿಗುತ್ತೆ ಅಂತ ಆಸೆಯಿಂದ ಆ ಪಟ್ಟನು ಬಿಟ್ಕೊಟ್ರೆ ಊರು ಜನಗಳ ಮುಂದೆ ನನಗೆ ಅವಮಾನ ಮಾಡಿ ಅದನ್ನು ಕಿತ್ಕೊಂಡ, ಇವನು ಒಂದ ನಮಗೆ ಸಿಕ್ಕಾಬಟ್ಟೆ ಮೋಸ ಮಾಡಿದ್ದೇನೆ, ಅವತ್ತಿನ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತ ನಿಮ್ಗೆ ಯಾರಿಗಾದರೂ ಗೊತ್ತಾ, ನಾವೆಷ್ಟು ಕಷ್ಟಪಟ್ಟಿದ್ದೀವಿ ಅಂತ ನಿಮಗೆ ಗೊತ್ತಾ ಅತ್ತೆ, ಅಷ್ಟಕ್ಕೂ ಹೇಳ್ತಾ ಇದ್ದೀರಲ್ಲ, ನಾವೆಲ್ಲ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಅಂದರೆ ನಿಮಗೆ ಅದು ಗೊತ್ತಿಲ್ಲ, ಇವನು ಇಷ್ಟೊಂಥರ ಮೋಸ ಮಾಡಿದ್ದಾನೆ, ಸಾಲದಕ್ಕೆ ನನ್ನ ಮದುವೆನ ನಿಲ್ಸಕ್ಕೆ ಬಂದ, ಆದರೆ ವಂಶಿಯವರು ನನ್ನ ಪರ ಇರೋದಕ್ಕೆ ಸರಿ ಆಯಿತು, ಮದುವೆ ನಿಲ್ಲಿಸಲಿಲ್ಲ, ನನಗೆ ತಾಳಿ ಕಟ್ಟಿದ್ರು, ಇಲ್ಲ ಅಂತ ಅಂದರೆ ನಾನು ನಮ್ಮಮ್ಮ ಮನೆಯವರೆಲ್ಲರೂ ಕೆರೆನ ಬಾವಿನ ನೋಡ್ಕೋಬೇಕಿತ್ತು, ಅದು ನಿಮಗೆ ಗೊತ್ತಾ, ಎಷ್ಟೆಲ್ಲ ಕಷ್ಟ ಕೊಟ್ಟಿದ್ದೇನೆ ನಿಮಗೆ ಗೊತ್ತಾ ಅತ್ತೆ ಅಂತ ದುರ್ಗನ್ ಕೇಳ್ತಾ ಇದ್ರೆ ಎಲ್ಲರಿಗೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಈ ಸಾಲದಕ್ಕೆ ನಮ್ಮನ್ನೆಲ್ಲ ದಿನ ಪೂರ್ತಿ ಹಾಡ್ಕೊಂಡು ನಗಾಡ್ತಾ ಇದ್ದಾರೆ, ಇಂಥವ್ರನ್ನ ನಾವು ಸುಮ್ಮನೆ ಬಿಡಬೇಕಾ, ನಮಗೆ ಮಾಡಿರೋ ಮೋಸಕ್ಕೆ ಆ ದೇವರು ಸರಿಯಾದ ಇವನಿಗೆ ಶಿಕ್ಷೆ ಕೊಡ್ತಿದ್ದಾರೆ, ಇವನು ಅನುಭವಿಸ್ಲೇಬೇಕು ಅಂತ ಅಂದಾಗ ಪಶುಪತಿನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ದುರ್ಗಾ ಹೇಳ್ತಾ ಇರ್ತಾಳೆ, ಅತ್ತೆ ಮಾವ ಏನು ಮಾಡಲಿ ಅಂತ
ಅಂದಾಗ ನಾವೇನಂತ ಹೇಳಮ್ಮ, ನಮಗೊಂದು ಅರ್ಥ ಆಗ್ತಿಲ್ಲ. ತಂದೆ ಮಾಡಿರೋ ತಪ್ಪಿಗೆ ಮಕ್ಕಳು ಶಿಕ್ಷಣ ಅನುಭವಿಸ್ತಿದ್ದಾರೆ. ಅದೇ ಪರಿಸ್ಥಿತಿ ಈಗ ಸ್ವಾತಿಗೆ ಬಂದಿರೋದು. ಸ್ವಾತಿನ ಯಾವ ಬಾಯಿಲಿ ಕೇಸ್ ವಾಪಸ್ ತಗೋ ಅಂತ ನಾನು ಹೇಳಲಿ ಅಂತ ಅಜ್ಜಿ ತಾತ ಹೇಳ್ತಿರ್ಬೇಕಾದ್ರೆ, ನೋಡಿ ಈ ವಿಷಯಕ್ಕೆ ಯಾರೂ ಸಹ ಬರಬೇಡಿ, ಮೂಗು ತೂರಿಸ್ಕೊಂಡು ಬರಬೇಡಿ, ಇದು ನಮ್ಮ ಪರ್ಸ್ನಲ್ ವಿಷಯ, ನನಗೂ ನೋವು ತಿಂದು ತಿಂದು ನನ್ನ ಮನಸ್ಸು ಸಿಕ್ಕಾಬಟ್ಟೆ ಕಲ್ಲಾಗಿದೆ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು ನಮ್ಮ ಮನೆ ಆಸ್ತಿ ಎಲ್ಲ ಕಿತ್ಕೊಂಡಿದ್ರು ನಾನು ಸುಮ್ಮನೆ ಇರ್ತಿದ್ದೆ, ಆದರೆ ನಮ್ಮಪ್ಪನ ಸಾವಿಗೆ ಮಾತ್ರ ಇವನು ಕಾರಣ ಆದ, ಇವನನ್ನ ಲೈಫಲ್ಲಿ ಯಾವತ್ತೂ ನಾನು ಕ್ಷಮಿಸಲ್ಲ ಅಂತ ಅಂದಾಗ ಈ ಕಡೆ ಪಶುಪತಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೇನೊಂದು ಕಡೆ ಪಶುಪತಿ ಹೆಂಡತಿ ಕಣ್ಣೀರು ಹಾಕೊಂಡು, ನೋಡಿದ್ರ ಈ ಪರಿಸ್ಥಿತಿ ಬರುತ್ತೆ ಅಂತ ನಾನು ಎಷ್ಟೋ ಸಲ ನಿಮ್ಗೆ ಹೇಳಿದೆ, ಬೇರೆಯವ್ರಿಗೆ ಅನ್ಯಾಯ ಮಾಡಬೇಡಿ, ಬೇರೆಯವ್ರ ದುಡ್ಡನ್ನ ಹೊಡಿಬೇಡಿ ಅಂತ ಅಂದರೂ ನನ್ನ ಮಾತು ಕೇಳಲಿಲ್ಲ, ಇವತ್ತು ನೋಡಿ ಎಂಥ ಪರಿಸ್ಥಿತಿ ಬಂತು ಅಂತ ಕಣ್ಣೀರು ಹಾಕ್ತಿದ್ರೆ ರಂಜನ್ ಮಾತ್ರ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ಏ ಸ್ವಾತಿ, ಬೇಕು ಬೇಕು ಅಂತ ನಮ್ಮ ಅಕ್ಕನ ಎಂಗೇಜ್ಮೆಂಟ್ ನಿಲ್ಸಕ್ಕೆ ಬಂದಿದೆಯಲ್ವಾ, ಒಂದು ವೇಳೆ ನಮ್ಮ ಅಕ್ಕನ ಎಂಗೇಜ್ಮೆಂಟ್ ಏನಾದರೂ ನಿಂತರೆ ನಿನ್ನನ್ನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಅಂದಾಗ ಈ ಕಡೆ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಸ್ವಾತಿ, ಏ ರಂಜನ್, ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ, ಏನೋ ಕಾಲೇಜ್ ಹೋಗೋ ಹುಡುಗ ಕೋರ್ಟು ಕಚೇರಿ ಅಂತ ಅಲಿಬಾರ್ದು ಅಂತ ಸುಮ್ಮನೆ ಇದ್ದೀನಿ, ಅದನ್ನು ಬಿಟ್ಟು ಕಿಡ್ನಾಪ್ ಮಾಡಬೇಕಾದ್ರೆ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಅಂತ ನನಗೆ ಸಿಕ್ಕಾಬಟ್ಟೆ ಚೆನ್ನಾಗಿ ಗೊತ್ತಿತ್ತು, ನಿನ್ನ ಹೆಸ್ರನ್ನು ಸೇರಿಸಿ ಕೊಡ್ತಿದ್ದೆ, ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ ಅಂತ ಅಂದಾಗ ಇನ್ಸ್ಪೆಕ್ಟರ್ ಸಹ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾರೆ, ಬಾಯಿ ಮುಚ್ಕೊಂಡು ನಿಂತ್ಕೋತೀವಿ ಅಥವಾ ಏನು ನಮ್ಮ ಮುಂದೆ ಧಮಕಿ ಆಗ್ತಿದೆಯಲ್ಲ, ಏರೋಪ್ಲಾನ್ ಹತ್ತಿಸ್ಲಾ, ನಿನಗೆ ಗೊತ್ತಾ ಏರೋಪ್ಲಾನ್ ಅಂದ್ರೇನು, ಇಲ್ಲ ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ ಅಂತ ರಂಜನ್ಗೆ ವಾರ್ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ವಂಶಿ ಹೇಳ್ತಾ ಇರ್ತಾನೆ, ಸ್ವಾತಿ ಪ್ಲೀಸ್ ನನ್ನ ಮಾತನ್ನ ಕೇಳಿದ್ದು ಒಂದ್ಸಲ ಕ್ಷಮಿಸ್ಬಿಡು, ಬಿಟ್ಬಿಡು ಅಂತ ಅಂದಾಗ, ಇಲ್ಲ ವಂಶಿಯವರೇ, ಈ ವಿಷಯದಲ್ಲಿ ಯಾರ ಮಾತ್ರ ನಾನು ಕೇಳಲ್ಲ, ಈ ಪಶುಪತಿನ ಈ ರೀತಿ ಕ್ಷಮಿಸಿದ್ದಕ್ಕೆ ನಮಗೆಲ್ಲ ಇಂಥ ಗತಿ ಬಂದಿದ್ದು, ಮುಂದೆ ಈ ಗತಿ ಯಾರಿಗೂ ಬರಬಾರ್ದು, ಅದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ, ನೋಡಿ ಇನ್ಸ್ಪೆಕ್ಟರ್, ನಿಮ್ಮ ಕೆಲಸನ ನಿಮ್ಮ ಡ್ಯೂಟಿನ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಅಂದಾಗ, ಹೋಗಿ ಅರೆಸ್ಟ್ ಮಾಡ್ಕೊ ಬನ್ನಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ. ಏನೊಂದು ಕಡೆ ಪಶುಪತಿನ ಅರೆಸ್ಟ್ ಮಾಡ್ಕೊಂಡು ಇನ್ಸ್ಪೆಕ್ಟರ್ ಕರ್ಕೊಂಡು ಹೋಗ್ತಾ ಇದ್ರೆ ಅವನಂತೂ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಸ್ವಾತಿ ಕಡೆ ನೋಡ್ತಾ ಇದ್ರೆ, ಸ್ವಾತಿಗೆ ತನ್ನ ಅಪ್ಪನಿಗೆ ಕೊಟ್ಟಿದ್ದ ಮಾತನ್ನ ಉಳಿಸ್ಕೊಂಡೇನೋ ಖುಷಿ ಬರ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ರಾಗಿಣಿ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಕಣ್ಣೀರು ಹಾಕ್ಕೊಂಡು ಹಾಗೆ ಕೂತ್ಕೊಬಿಡ್ತಾಳೆ. ಈ ಕಡೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯ್ತಲ್ಲ ಅಂತ ಎಲ್ಲರೂ ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಮನೆಗೆ ಎಲ್ಲರೂ ಬಂದಾಗ ಎಲ್ಲರೂ ಬೇಜಾರಿಂದ ಕೂತಿರ್ಬೇಕಾದ್ರೆ ದುರ್ಗಾ ಮಾತ್ರ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ಯಾಕೆ ಸ್ವಾತಿ ಇಂಥ ಕೆಲಸ ಮಾಡಿದೆ, ರಾಗಿಣಿ ಮನೆಗೆ ಸೊಸೆಯಾಗಿ ಬರೋದು ನಿನಗೆ ಸ್ವಲ್ಪನೂ ಇಷ್ಟ ಇಲ್ಲ ಅಂತ ನಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿತ್ತು, ಅದಕ್ಕೋಸ್ಕರ ಪಶುಪತಿ ಮೇಲೆ ಇಲ್ಲ ಸಲ್ಲದನ್ನೆಲ್ಲ ಹೇಳಿ ಅವ್ರನ್ನ ಜೈಲಿಗೆ ಹಾಕುವಾಗ ಮಾಡ್ದೆಲ್ಲ ನೀನು ಇಂಥ ಕೆಲಸ ಮಾಡ್ತಾ ನಾವೆಲ್ಲ ಕನಸಲ್ಲೂ ಸಹ ಅಂದ್ಕೊಂಡಿರಲಿಲ್ಲ ಅಂತ ಬೈತಿರ್ಬೇಕಾದ್ರೆ, ಅತ್ತೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ನಿಮಗೆ ರಾಗಿಣಿ ಬಗ್ಗೆ ಆಗಲಿ ಪಶುಪತಿ ಬಗ್ಗೆ ಆಗಲಿ ಏನು ಗೊತ್ತಿಲ್ಲ ಅಂತ ಅಂದಾಗ, ಮುಚ್ಚೆ ಬಾಯಿನ ಆವಾಗಲಿಂದ ಬರೀ ಇದನ್ನೇ ಹೇಳ್ತಾ ಇದೆಯಲ್ಲ, ರಾಗಿಣಿ ಅಂತ ಹುಡುಗಿ ಅಂತ ಗೊತ್ತಿರೋದಕ್ಕೆ ನಮ್ಮ ಅಜಯ್ ಅವಳನ್ನ ಮನಸಾರ ಇಷ್ಟಪಟ್ಟು ಮದುವೆ ಯಾಕೆ ಒಪ್ಕೊಂಡಿದ್ದ ಕಣೆ ಅಂತ ಬೈತಾ ಇರ್ತಾಳೆ. ಅಯ್ಯೋ ಅತ್ತೆ, ನಿಮಗಿದೆಲ್ಲ ಗೊತ್ತಿಲ್ಲ, ಅರ್ಥ ಮಾಡ್ಕೊಳ್ಳಿ, ನಮ್ಮ ಮನೆಯವ್ರಿಗೆ ಎಂಥ ದುಡ್ಡು ಮೋಸ ಮಾಡ್ದೇನೆ ಗೊತ್ತಾ, ಅದು ಗೊತ್ತಾದರೆ ನಿಜವಾಗ್ಲೂ ನಿಮಗೆ ಸಿಕ್ಕಾಬಟ್ಟೆ ಕೋಪ ಬರುತ್ತೆ, ಅರ್ಥ ಮಾಡ್ಕೊಳ್ಳಿ ಅಂತ ಅನ್ಬೇಕಾದ್ರೆ ಮುಚ್ಚೆ ಬಾಯಿನ, ನನಗೆಲ್ಲ ಗೊತ್ತಿರೋದಕ್ಕೆ ನಾನು ಹೇಳ್ತಾ ಇರೋದು, ಎಂಥ ಕೆಲಸ ಮಾಡಿದೆ ಅಂತ ದುರ್ಗಾ ಮತ್ತೆ ಬೈತಾ ಇರ್ತಾಳೆ. ಹಾಗೆ ದುರ್ಗಾ ಮತ್ತೆ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ಮುಚ್ಚು ಬಾಯಿನ ಸ್ವಾತಿ, ಅವಾಗಿಂದ ನೋಡ್ತಾ ಇದ್ದೀನಿ, ನಮ್ಮ ಮನೆಯವ್ರಿಗೆಲ್ಲ ಅನ್ಯಾಯ ಮಾಡಿದೆ, ಅವನು ಸರಿ ಇಲ್ಲ ಹಾಗೆ ಹೀಗೆ ಅಂತ ರಾಗಿಣಿ ಮತ್ತು ಪಶುಪತಿ ಬಗ್ಗೆ ಬೈತಾ ಇದೆಯಲ್ಲ, ನನ್ನ ಕೈಲಂತೂ ಕೇಳಿ ಕೇಳಿ ಸಾಕಾಗಿದೆ, ಒಂದು ವೇಳೆ ಪಶುಪತಿ ಕೆಟ್ಟವನೇ ಆಗಿರ್ಬೋದು, ಆದರೆ ಅದು ಸೇಡ್ ತೀರಿಸ್ಕೊಳ್ಳೋಕ್ಕೆ ಇದೇನಾ ಟೈಮ್ ಸಿಕ್ಕಿದ್ದು, ನಿನಗೆ ಇನ್ಯಾವ ಟೈಮು ಸಿಕ್ಕಲಿಲ್ವಾ ಅಂತ ಅಂದಾಗ, ನೋಡಿ ವಂಶಿಯವರೇ, ಪಶುಪತಿಯವ್ರ ಬಗ್ಗೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತಲ್ವಾ, ಅವನು ಎಂತೆಂಥ ಮೋಸ ಮಾಡಿದಾನೆ ಅಂತ ನಿಮಗೆ ಗೊತ್ತಲ್ವಾ, ಅತ್ತೆಗೆ ನೀವಾದರೂ ಹೇಳಿ ಅಂತ ಸ್ವಾತಿ ಕೇಳ್ತಾ ಇರ್ತಾಳೆ. ಅಜಯ್ ಹೇಳ್ತಾ ಇರ್ತಾನೆ, ನೋಡಿ ಬಾಬಿ, ಈ ವಿಷಯದಲ್ಲಿ ನೀವು ವಂಶಬ್ರನ ಮಧ್ಯೆ ಕೇಳಿಬೇಡಿ, ಅಲ್ಲ ನಿಮಗೇನು ನಾನು ಅನ್ಯಾಯ ಮಾಡಿದ್ದೆ, ರಾಗಿಣಿ ನಾವು ಎಷ್ಟು ಡೀಪಾಗಿ ಲವ್ ಮಾಡ್ತಿದ್ವಿ ಗೊತ್ತಾ, ನಾಳೆ ಒಂದಿನ ಫೋಟೋಶೂಟ್ ಮಾಡಿಸ್ಬೇಕು, ಒಳ್ಳೆ ಫೋಟೋಗ್ರಾಫರ್ನ ಕರ್ಕೊಂಡೋಗಿ ಔಟ್ ಆಫ್ ಕಂಟ್ರಿ ಎಲ್ಲ ಫೋಟೋಶೂಟ್ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೆ, ನನ್ನ ಆಸೆಗೆಲ್ಲ ನೀವು ತಣ್ಣೀರು ಎರಚಿದ್ರಿ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ, ಇವತ್ತು ನಾನು ಈ ಕೆಲಸ ಮಾಡಿರೋದಕ್ಕೆ ನಿಮಗೆಲ್ಲ ಕೋಪ ಬಂದಿದೆ, ಆದರೆ ನಾಳೆ ಒಂದಿನ ನಾನು ಏನಕ್ಕೆ ಮಾಡಿದೆ ಅಂತ ಎಲ್ಲ ಅರ್ಥ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ ಅಂತ ಸ್ವಾತಿ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾಳೆ. ಹಾಗೆ ಮತ್ತೆ ಭವಾನಿ ಅಜ್ಜನು ಸಹ ಕೋಪ ಮಾಡಿಕೊಂಡು, ಇಂಥ ಕೆಲಸ ಮಾಡ್ತೀಯ ಅಂತ ಸ್ವಾತಿ ನಾನು ಅಂದ್ಕೊಂಡಿರಲಿಲ್ಲ, ಬಂದಿರ ನೆಂಟರಷ್ಟು ಗೆಸ್ಟ್ ಮುಂದೆ ಅವಮಾನ ಮಾಡಿದೆ ರಾಗಿಣಿ, ಹಾಗೆ ಅಜಯ್ಗೆ ಎಷ್ಟು ಬೇಜಾರಾಗಿದೆ, ಪಶುಪತಿಗೆ ಜೈಲಿಗೆ ಹಾಕಿಸ್ಬೇಕು ಅಂತ ಅಂದ್ಕೊಂಡು ಇವಾಗ ನಮಗೆಲ್ಲ ಎಷ್ಟು ಅವಮಾನ ಮಾಡಿದೆ ಅಂತ ಅಜ್ಜಿ ಬೈತಾ ಇದ್ರೆ, ಆಗಲ್ಲ ಅಜ್ಜಿ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ ಮುಚ್ಚು ಬಾಯಿನ, ಬರೀ ಅವಾಗಿಂದ ನಿನ್ನ ಮಾತೆ ಕೇಳೋದಾಗಿದೆ ಅಂತ ದುರ್ಗಾ ಕೂಗಾಡ್ತಾ ಇರ್ತಾಳೆ. ನನ್ನ ಮಗನ ಲೈಫ್ ಸೆಟ್ಲ್ ಆಯಿತು ಅಂತ ನಾನು ಅಂದ್ಕೊಂಡ್ರೆ ಎಲ್ಲನೂ ಹಾಳು ಮಾಡ್ದಲ್ಲೇ ಪಾಪಿ ಅಂತ ಅನ್ಬೇಕಾದ್ರೆ ಅವರಿಬ್ಬರು ಸರಿ ಇಲ್ಲ, ನಾನು ಮಾಡಿದ ನಿಜವಾಗ್ಲೂ ಒಳ್ಳೇದು, ನಿಮ್ಮ ಒಳ್ಳೇದಕ್ಕೋಸ್ಕರ ಅಂತ ಅಂದಾಗ ಈ ಕಡೆ ಅಜಯ್ ಕೋಪ ಮಾಡಿಕೊಂಡು, ನೋಡಿ ಬಾಬಿ, ಇನ್ನೊಂದೇ ಒಂದು ಮಾತು ರಾಗಿಣಿ ಬಗ್ಗೆ ಆಗಲಿ ನನ್ನ ಮಾವನ ಬಗ್ಗೆ ಆಗಲಿ ಮಾತಾಡಿದ್ರೆ ಸರಿ ಇರಲ್ಲ ಅಂತ ವಾರ್ ಮಾಡ್ತಾ ಇರ್ತಾನೆ. ಹಾಗೆ ನೋಡು ಬಾಬಿ, ನಿಮ್ಮ ಮನಸ್ಸಲ್ಲಿ ರಾಗಿಣಿ ಮೇಲೆ ಸಿಕ್ಕಾಪಟ್ಟೆ ಕೋಪ ಆಯಿತು, ಆ ದ್ವೇಷನ ತೀರಿಸ್ಕೊಂಡೆ ಅಂತ ಖುಷಿಯಾಗಿ ಹೇಳಿ, ಅದನ್ನು ಬಿಟ್ಟು ಮನೆಯವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಇಂಥ ಕೆಲಸ ಮಾಡಿದೆ ಅಂತ ದಯವಿಟ್ಟು ಹೇಳಬೇಡಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ನೋಡಿ ಅಜ್ಜಿ, ನೋಡಿ ತಾತ, ಇಲ್ಲಿ ಬಂದಮೇಲೆ ಎಲ್ಲ ನಮ್ಮವರು ಅಂತ ನಾನು ಅಂದ್ಕೊಂಡು ಖುಷಿಯಿಂದ ಬಂದು ರಾಗಿಣಿ ಲವ್ ಮಾಡ್ತಿರೋ ವಿಷಯನ ನಿಮ್ಮ ಹತ್ರ ಹೇಳಿದೆ, ಆದರೆ ಇವಾಗ ನೋಡಿ ಯಾವ ಥರ ಆಯಿತು, ಈ ರೀತಿ ಆಗುತ್ತೆ ಅಂತ ನನಗೆ ಮುಂಚೆನೇ ಗೊತ್ತಿದ್ರೆ ಎಲ್ಲಾದರೂ ಹೋಗಿ ಮದುವೆ ಮಾಡ್ಕೊಂಡು ಬರ್ತಾ ಇದ್ದೆ, ಇಷ್ಟೆಲ್ಲ ಅವಮಾನನಾದರೂ ಆಗೋದು ತಪ್ಪಿತ್ತು ಅಂತ ಅಂದಾಗ, ನೋಡು ಅಜಯ್ ಅವರೇ, ಯಾರ ಬಗ್ಗೆನಾದರೂ 3 ದಿನಕ್ಕೆ ಅವ್ರ ಗುಣಗಾನ ಏನು ಗೊತ್ತಾಗಲ್ಲ, ಅವ್ರ ಕ್ಯಾರೆಕ್ಟರ್ ಗೊತ್ತಾಗೋಕ್ಕೆ ಅವ್ರ ಜೊತೆ ತುಂಬ ದಿನ ಪಳಗಬೇಕು ಅಂತ ಹೇಳ್ತಾ ಇರ್ತಾಳೆ.
ಹಾಗೆ ಸಮಾಧಾನ ಮಾಡ್ಕೊಳ್ಳಿ ಅಂತ ಅಂದಾಗ ಇನ್ನೇನು ಸಮಾಧಾನ ಮಾಡಬೇಕು, ನನ್ನ ಮತ್ತೆ ರಾಗಿಣಿ ಜೀವನನ ಹಾಳು ಮಾಡಿದ್ರಲ್ಲ ಅಂತ ಅನ್ಬೇಕಾದ್ರೆ ಏನೋ ಕೋಣದ ಮುಂದೆ ಕಿಂದ್ರಿ ಬಾರಿಸ್ತಾರೆ ಅಂತ ಅನ್ನಂಗೆ ಇವಳು ಹೇಳಿದ ಮಾತೆಲ್ಲನೂ ನೀನು ಕೇಳ್ತಾ ಇದೆಯಲ್ಲ, ಅವಳಿಗೆ ನಾನು ಅಂದ್ಕೊಂಡಿದ್ದನ್ನು ಸಾಧಿಸ್ತೆ ಅಂತ ಖುಷಿಯಾಗಿದೆ, ಇನ್ನೂ ಏನು ಅವಳು ಮಾತು ಕೇಳ್ತಿದೆಯಾ, ನಡಿ ನಾವು ಇಲ್ಲಿಂದ ಹೊರಡೋಣ ಅಂತ ದುರ್ಗಾ ಮತ್ತು ಅಜಯ್ ಇಬ್ಬರು ಸಹ ಅಲ್ಲಾಗೆ ತಗೊಂಡು ಹೋಗ್ತಿರ್ಬೇಕಾದ್ರೆ ಅಮ್ಮ ಒಂದು ನಿಮಿಷ ನನ್ನ ಮಾತು ಕೇಳಿ ಅಂತ ವಂಶಿ ಹೇಳ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಇನ್ಸ್ಪೆಕ್ಟರ್ ಈ ಕಡೆ ಪಶುಪತಿನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಬಂದು ಸಿಕ್ಕಾಪಟ್ಟೆ ಬೆಂಡೆತ್ತಾ ಇರ್ತಾರೆ. ಹಾಗೆ ಪಶುಪತಿ ಬಂದು ಚೇರ್ ಮೇಲೆ ಕುತ್ಕೊಂಡು ಕಾಲ್ ಮೇಲೆ ಕಾಲು ಹಾಕೊಂಡಾಗ ಇನ್ಸ್ಪೆಕ್ಟರ್ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು, ಏನು ನಿನಗೆ ನೀನು ಏನು ಅಂದ್ಕೊಂಡಿದ್ದೀಯಾ, ನೀನೇನು ದೊಡ್ಡ ಹೀರೋ ಅಂತ ಅಂದ್ಕೊಂಡಿದ್ದೀಯಾ, ನೀನೇ ಸ್ಟಾರ, ನೀನು ಒಂದು ಹುಡುಗಿನ ಕಿಡ್ನಾಪ್ ಮಾಡಿದ್ಯಾ ಅಂತ ಇಲ್ಲಿ ಕರ್ಕೊಬಂದರೆ ಫೋರ್ಸ್ ಕೊಟ್ಕೊಂಡು ಈ ರೀತಿ ಕೂತಿದ್ಯಾ, ಎದಳಲೋ ಮೇಕೆ ಅಂತ ಅಂದಾಗ ಪಶುಪತಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಪಶುಪತಿ ಹೇಳ್ತಾ ಇರ್ತಾನೆ, ನನ್ನ ಬಗ್ಗೆ ನಿಮಗೆ ಇನ್ನೂ ಗೊತ್ತಿಲ್ಲ ಅಂತ ಅನಿಸುತ್ತೆ ಸರ್ ಅಂತ ಅಂದಾಗ ಇನ್ಸ್ಪೆಕ್ಟರು, ಏನ್ರಿ ಇವನು ನನ್ನ ಸ್ಟೇಷನ್ಗೆ ಬಂದು ನನಗೆ ವಾರ್ನ್ ಮಾಡ್ತಿದ್ದಾನೆ, ಇವನಿಗೆ ಏನಾರು ಹುಚ್ಚಿಗೆ ಚಿಡ್ದಿದೆಯಾ ಅಂತ ಕಾನ್ಸ್ಟೇಬಲ್ಗೆ ಹೇಳ್ತಾ ಇರ್ತಾರೆ. ಹಾಗೆ ಮತ್ತೆ ಪಶುಪತಿ ಹೇಳ್ತಾ ಇರ್ತಾನೆ, ನಿಮಗೆ ನನ್ನ ಬಗ್ಗೆ ಗೊತ್ತಿಲ್ಲ, ನಾನು ನಾರ್ಮಲ್ ಮನುಷ್ಯ ಅಂತ ಅಂದ್ಕೊಂಡಿದ್ದೀರಾ, ನಮ್ಮೂರಲ್ಲಿ ನನಗೆ ನನ್ನದೇ ಆದ ಹೆಸರಿದೆ ಅಂತ ಅಂದಾಗ, ಅದು ನಿಮ್ಮೂರಲ್ಲಿ ಇರ್ಬೋದು, ಆದರೆ ಇದು ನನ್ನ ಏರಿಯಾ, ಹಾಗೆ ನನ್ನ ಪೊಲೀಸ್ ಸ್ಟೇಷನ್, ನನ್ನ ಮುಂದೆ ನೀನು ಈ ರೀತಿ ಬಿಹೇವ್ ಮಾಡಿದರೆ ನಿನ್ನ ಸುಮ್ಮನೆ ಬಿಡಲ್ಲ ಅಂತ ವಾರ್ನ್ ಮಾಡ್ತಾ ಇರ್ತಾರೆ. ಹಾಗೆ ಅವ್ನು ಬಟ್ಟೆ ಬಿಚ್ಚಿಬಿಟ್ಟು ಆ ಕೈದಿಗಳ ಮಧ್ಯೆ ನಿಲ್ಲಿಸ್ರಿ ಅಂತ ಅಂದಾಗ, ನನ್ನ ಬಗ್ಗೆ ಗೊತ್ತಿಲ್ಲ ಇನ್ಸ್ಪೆಕ್ಟರ್ ಹುಷಾರ್ ಅಂತ ಪಶುಪತಿ ವಾರ್ ಮಾಡ್ತಿರ್ಬೇಕಾದ್ರೆ, ಯಾಕಪ್ಪ ನಿಮ್ಗೆ ಹೇಳೋದು ಅರ್ಥ ಆಗ್ತಾ ಇಲ್ವಾ, ಲಾಠಿ ಚಾರ್ಜನ್ನ ಕೊಟ್ಟರೆ ಕುತ್ಕೊಳ್ಳೋಕೆ ನಿಂತ್ಕೊಳ್ಳೋಕೆ ಕೈ ಇರಬಾರ್ದು, ಆ ರೀತಿ ಮಾಡ್ತೀನಿ, ಬಿಚ್ಚೋ ಬಟ್ಟೆನ ಅಂತ ಬೈತಾ ಇರ್ತಾರೆ. ಈ ವಿಧಿ ಇಲ್ದಲೆ ಪಶುಪತಿ ಬಟ್ಟೆ ಎಲ್ಲ ಬಿಚ್ಚಾಕಿ ಸೆಲ್ಲರಿಂದ ನಿಂತ್ಕೊಂಡಾಗ ಇನ್ಸ್ಪೆಕ್ಟರ್ಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ವಂಶಿ ಹೇಳ್ತಾ ಇರ್ತಾನೆ, ಸ್ವಾತಿ ಏನು ಡಿಸಿಷನ್ ತೊಗೊಂಡಿದ್ದಾಳೆ ಅಂತ ಅಂದ ತಕ್ಷಣ ಅವ್ರದ್ದೇ ಫೈನಲ್ ಅಂತ ಅನ್ನೋಕ್ಕಾಗಲ್ಲ, ಎಲ್ಲರೂ ಕೂತ್ಕೊಂಡು ಮಾತಾಡೋಣ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಅಜಯ್ ಹೇಳ್ತಾ ಇರ್ತಾನೆ, ನನ್ನ ಮತ್ತೆ ರಾಗಿಣಿ ಪ್ರೀತಿ ಮುರಿದೋದ್ಮೇಲೆ ಇಲ್ಲಿ ಏನಕ್ಕೆ ಇರಬೇಕು ಬ್ರೋ ಅಂತ ಅನ್ಬೇಕಾದ್ರೆ, ನಿನ್ನನ್ನು ಸ್ವಂತ ಮಗ ಅಂತ ಅಂದ್ಕೊಂಡಿದ್ದೆ ಕಣೋ, ಆದರೆ ನೀನು ಹೆಂಡ್ತಿನ ನೀನು ತಡೆಯೋಕ್ಕಾಗಲಿಲ್ಲ, ಆದರೆ ನಿನ್ನ ಹೆಂಡ್ತಿಗೆ 3 ಕಾಸು ಬೆಲೆ ಕೊಡೋವಷ್ಟು ನಮಗೆ ಕೊಡಲ್ಲ ನೀನು ಅಲ್ವಾ, ಅಂದಮೇಲೆ ನಾವೇನು ಇಲ್ಲಿಗೆ ಇರಬೇಕು, ಹೋಗ್ತೀವಿ ಅಂತ ಹೇಳ್ತಾ ಇರ್ತಾಳೆ. ಹೀಗೆ ನಮ್ಮ ಪಾಡಿ ನಾವು ಮುಂಬೈಗೆ ಹೋಗ್ತೀವಿ, ನಿಮ್ಮ ಪಾಡಿ ನೀವು ಈ ರೀತಿ ಹೋಗ್ತಿರ್ಬೇಕಾದ್ರೆ ದುರ್ಗಾ ಈ ರೀತಿ ಕಣ್ಣೀರು ಹಾಕೊಂಡು ಹೋಗ್ಬೇಡಮ್ಮ, ಮನೆಯಿಂದ ಖುಷಿಯಾಗಿ ನೀವು ಹೋಗಿ ಅಂತ ಅಂದಾಗ, ನನ್ನ ಮಗನ ಲೈಫ್ ನನ್ನ ಕಣ್ಣು ಮುಂದೆ ಈ ರೀತಿ ಆಗ್ತಿದೆ ಅಂದಮೇಲೆ ಯಾವ ರೀತಿ ಅತ್ತೆ ನಾನು ಖುಷಿಯಾಗಿ ಹೋಗ್ಲಿ ಅಂತ ಆಗೋಳೋ ಅಂತ ದುರ್ಗಾ ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ಅಜಯ್ ನೀನಾದರೂ ಯೋಚನೆ ಮಾಡೋ ಪ್ಲೀಸ್, ಎಲ್ಲ ಕುತ್ಕೊಂಡು ಮಾತಾಡೋಣ ಅಂತ ಅನ್ಬೇಕಾದ್ರೆ ನನ್ನ ಮಗನ ಪರಿಸ್ಥಿತಿ ನೋಡೋಕ್ಕಾಗ್ತಿಲ್ಲ, ಇಲ್ಲೇ ಇದ್ದರೆ ರಾಗಿಣಿನ ನೆನೆಸ್ಕೊಂಡು ನನ್ನ ಮಗ ಕುಕ್ಕೋಗ್ತಾನೆ, ನಾವು ಹೋಗ್ತೀವಿ ಅಂತ ಅಂದಾಗ ಅಜ್ಜಿ ಕೋಪ ಮಾಡಿಕೊಂಡು ಸ್ವಾತಿನ ಬೈತಾ ಇರ್ತಾರೆ. ನಿರ್ಧಾರ ತಗೊಳ್ಳೋಕ್ಕೂ ಮುಂಚೆ 10 ಸಲ ಯೋಚನೆ ಮಾಡಬೇಕಲ್ವಾ, ನೀನೇನೋ ಪಶುಪತಿಗೆ ಶಿಕ್ಷೆ ಕೊಡಿಸ್ತೆ, ಆದರೆ ಇವಾಗ ನಮ್ಮನೆ ಪರಿಸ್ಥಿತಿ ನೋಡು ಅಂತ ಅಂದಾಗ, ನಾನು ಯೋಚನೆ ಮಾಡಿ ಅಜ್ಜಿ ಡಿಸಿಷನ್ ತೊಗೊಂಡಿದ್ದು, ಈ ಟೈಮ್ ಬಿಟ್ಟರೆ ಪಶುಪತಿನ ಕಟ್ಟಾಕೋಕ್ಕೆ ನನಗೆ ಬೇರೆ ಯಾವುದು ಚಾನ್ಸ್ ಇರಲಿಲ್ಲ ಅಂತ ಅಂದಾಗ ವಂಶಿ ಕೋಪ ಮಾಡಿಕೊಂಡು ಬಾಯಿ ಮುಚ್ಕೊಂಡು ನಿಂತ್ಕೋ ಸ್ವಾತಿ ಅಂತ ಬೈತಾ ಇರ್ತಾನೆ. ಹಾಗೆ ನಾನು ಅತ್ತೆನೂ ಅಜಯ್ನು ಯಾವ ರೀತಿ ಸಮಾಧಾನ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ, ನೀನೇನು ಉರಿಯೋ ಬೆಂಕಿಗೆ ತುಪ್ಪ ಸುರಿತಿದ್ಯಾ ಅಂತ ಅಂದಾಗ ದುರ್ಗಾ ಮತ್ತೆ ಕೋಪ ಮಾಡಿಕೊಂಡು, ನೋಡ್ದ ನೀನು ಇಲ್ಲೇ ಇರಿ ಅಂತ ಪ್ರೀತಿಯಿಂದ ಹೇಳ್ತಿದ್ಯಾ, ಆದರೆ ನಿನ್ನ ಹೆಂಡ್ತಿಗೆ ಹೋದ್ರೆ ಸಾಕು ಅಂತ ಕಾಯ್ತಿದ್ದಾಳೆ ಅಂತ ಅಂದಾಗ, ಇಲ್ಲ ಅತ್ತೆ ದಯವಿಟ್ಟು ನೀವಿಬ್ಬರು ಇಲ್ಲೇ ಇರಬೇಕು, ಇಲ್ಲೇ ಇದ್ದರೆ ನಿನಗೆ ಸತ್ಯ ಗೊತ್ತಾಗುತ್ತೆ ಅಂತ ಅಂದಾಗ, ಎಂಥದ್ದೇ ಸತ್ಯ, ಬಾಯಿ ಮಣ್ಣಾಕು, ಸತ್ಯ ಅಂತ ಸತ್ಯ, ಅವಾಗಿಂದ ಬರೀ ಇದನ್ನೇ ಹೇಳ್ತಿದ್ಯಾ, ನನ್ನ ಕಣ್ಮುಂದೆ ಕಾಣ್ತಿರೋದು ನನ್ನ ಮಗನ ಗೋಳಷ್ಟೇ ಕಣೆ ಅಂತ ದುರ್ಗಾ ಬೈತಾ ಇರ್ತಾರೆ. ವಂಶಿ ಹೇಳ್ತಾ ಇರ್ತಾನೆ, ನೀವಿಬ್ಬರು ಇಲ್ಲಿ ಉಳ್ಕೊಳ್ಳೋಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀನಿ, ಏನು ಮಾಡಬೇಕು ಹೇಳಿ ಅಂತ ಅಂದಾಗ, ಏನಿಲ್ಲ ನಿನ್ನ ಹೆಂಡ್ತಿ ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೊಳಕ್ಕೆ ಹೇಳು ಅಂತ ಅಂದ. ಸ್ವಾತಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಯಾರು ಏನು ಹೇಳಿದ್ರು ಸಹ ನಾನು ಕಂಪ್ಲೇಂಟ್ ವಾಪಸ್ ತಗೊಳ್ಳಲ್ಲ ಅಂತ ಹೇಳಿ ಸ್ವಾತಿ ಕೋಪ ಮಾಡ್ಕೊಂಡು ಹೋಗ್ತಾ ಇದ್ರೆ ಎಲ್ಲರಿಗೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ದುರ್ಗಾ ವಾಪಸ್ ಹೋಗ್ತಿರ್ಬೇಕಾದ್ರೆ, 1 ನಿಮಿಷ ನಾನು ಸ್ವಾತಿ ಜೊತೆ ಮಾತಾಡ್ತೀನಿ ಅಂತ ವಂಶಿ ರೂಮಿಗೆ ಹೋಗ್ತಾ ಇರ್ತೀನಿ. ಇನ್ನೊಂದು ಕಡೆ ರಾಗಿಣಿ ಲಾಯರ್ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಬಂದಾಗ ಅಪ್ಪ ಅಪ್ಪ ಅಂತ ಓಡೋಡಿ ಬರ್ತಾ ಇರ್ತಾಳೆ. ಈ ಕಡೆ ಬಟ್ಟೆ ಬಿಚ್ಚಿ ಬೆತ್ತಲಾಗಿ ನಿಂತಿರೋ ಪಶುಪತಿನ ನೋಡಿ ಕಣ್ಣೀರು ಹಾಕ್ಕೊಂಡು, ಯಾಕಪ್ಪ ನಿನಗೆ ಈ ರೀತಿ ಮಾಡಿದ್ದಾರೆ, ನೀನು ಯಾರು ಅಂತ ಹೇಳಲಿಲ್ವಾ ಅಂತ ಅಂದಾಗ ಇನ್ಸ್ಪೆಕ್ಟರ್ ಕೋಪ ಮಾಡಿಕೊಂಡು, ಅವ್ನು ಹೇಳಕ್ಕೆ ಬಂದ ಆದರೆ ನಾವೇ ಕೇಳಲಿಲ್ಲ, ಇಂಥ ಕೇಸ ಫಿಟ್ಟಾಗಿರೋನ್ ಮಾತನ್ನ ನಾವು ಕೇಳಲ್ಲ ಅಂತ ಅಂದಾಗ ಲಾಯರ್ ಮಾತಾಡೋಕೆ ಹೋಗ್ಬೇಕಾದ್ರೆ, ನಿಮ್ಮ ಕೆಲಸ ನೀವು ಮಾಡಿ ಅಂತ ಇನ್ಸ್ಪೆಕ್ಟರ್ ಬೈತಾ ಇರ್ತಾರೆ. ಹಾಗೆ ನಮ್ಮ ಅಪ್ಪನಿಗೆ ಇಂಥ ಪರಿಸ್ಥಿತಿ ತಂದರೆ ಅಂತ ಕೂಗಾಡ್ತಿರ್ಬೇಕಾದ್ರೆ, ನಾವೇ ನಿಮ್ಮ ಅಪ್ಪನಿಗೆ ಹೊಡೆದು ಬಡ್ದು ಮಾಡಿಲ್ಲ, ಯಾವ ರೀತಿ ರೂಲ್ಸ್ ಇದೆ ಅದನ್ನು ಫಾಲೋ ಮಾಡಿದ್ದೀವಿ ಅಷ್ಟೇ ಅಂತ ಅಂದಾಗ ರಾಗಿಣಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.